OCTEJ ಅಂತ ಬರೆದ್ರೆ ನೆಕ್ಸ್ಟ್ RETURN ಇದನ್ನ ಏನಂತ ಬರಿತೀರಿ ಗೊತ್ತಾಗ್ತೈತಿ. ಏನೈತ್ರಿ ಇಲ್ಲಿ MO ಹಾಗಿದ್ರೆ M ಎಷ್ಟಾದ್ಮೇಲೆ O ಬರುತ್ತೆ MNO ಎರಡನೇದು +2 +2ಗೆ ನೆಕ್ಸ್ಟ್ AC ಐತಿ ಅಂದ್ರೆ ಮಿಡಲ್ AB ಇಲ್ಲಿ +2 ನೆಕ್ಸ್ಟ್ R ಆದ್ಮೇಲೆ T ಇದ್ರೆ ಎಲ್ಲದಕ್ಕೂ ಕಾಮನ್ ಆಗಿ ಗೊತ್ತಾಗ್ತಾ ಹೋಯ್ತು. ಇದೊಂದನ್ನ ಏನೈತಲ್ಲ ಫುಲ್ ನೋಡ್ಕೊಳ್ಳಿ. ಇಲ್ಲಿಯೂ ನೆಕ್ಸ್ಟ್ ಏನು ಕಾಂಬಿನೇಷನ್ ಮಾಡ್ತಿರಲ್ಲ ಒಂದೆರಡು ನೋಡ್ಕೊಂಡ್ರು ನೀವು ಮುಂದಿನದಾಗಿ ಇದು ಮಾಡ್ಬೋದು. ಒಂದೊಂದು ಅದೇ ಇರುತ್ತೆ ಸಾಮಾನ್ಯ. ಈಗ 6 ಕೊಟ್ಟರೆ 4 ಇದ್ರೆ ಇನ್ನು ಎರಡಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ, ಅದೇ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಅದನ್ನ ಹೇಳ್ಬಿಡಿ. ಓಕೆ ಹಾಗಿದ್ರೆ HIJ ನೀವು ಇಲ್ಲೂ ಎಲ್ಲದನ್ನೂ ನೋಡೋದು ಬೇಕಾಗಿಲ್ಲ ಅಂತ ಹೇಳಿ. ಇಲ್ಲೂ ಕೂಡ ನೀವು ಪ್ರಶ್ನೆಯಲ್ಲಿ ಒಂದು 2ರಿಂದ 3 ನೋಡ್ಕೊಂಡ್ರೆ ಸಾಕಷ್ಟೇ. ಎಲ್ಲವೂ ಸೇರಿದ ಕಂಟಿನ್ಯೂಷನ್ ಅದೇ ಆಗಿರ್ತದೆ. ನೋಡ್ರಿ ಆರಾದ್ಮೇಲೆ T ಏನು ಹೇಳಿದಾರೆ +2 ಅಂತ ಹೇಳಿದಾರೆ. G V W T N ಗೆ P. ಹಾಗಿದ್ರೆ ನಾವು MARCH ಅನ್ನು OCTEJ ಅಂತ ಬರೆದ್ರೆ RETURN ಅನ್ನು TGVWTP ಅಂತ ಹೇಳಿ ಬರಿಬೋದು. ಇದು ನಮ್ದು ಸರಿಯಾದ ಉತ್ತರ ಆಗಿರುತ್ತೆ. ನೀವು ಹೇಳಿದ್ನಲ್ಲ ನೀವು ಅಷ್ಟು ನೋಡ್ಬೇಕನ್ನಲ್ಲ, ಒಂದು 2-3 ಕಂಟಿನ್ಯೂಷನ್ ನೋಡ್ಕೊಂಡಿದ್ದೆ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಅನ್ನ ಈಸಿಯಾಗಿ ನೀವು ಟಿಕ್ ಹಾಕೋಬಹುದು. ಸಾಕ ಇನ್ನೂ ಲೆಕ್ಕ ಬೇಕಾ? ಸಾಕ ಇದ್ರ ಮೇಲೆ ನೆಕ್ಸ್ಟ್ ಏನಾದರೂ ಮತ್ತೆ ಹೇಳ್ಬೇಕಾ? ಈ ರೀತಿನೇ ಎಕ್ಸಾಮ್ ಅಲ್ಲಿ ಇದು ಹೋಲ್ಸೇಲ್ PE ಎಕ್ಸಾಮ್ ಅಲ್ಲಿ ಕೇಳಿರೋದು ಇದು ಆಂಧ್ರ ಪ್ರದೇಶ್ ಸರ್ಕಲ್ ಅಲ್ಲಿ. ನೋಡಿ ENTRY ಗೆ ಏನು ಹೇಳಿದ್ದಾರೆ ಅವರು? 1 2 3 4 5. ನೆಕ್ಸ್ಟ್ STEADY ಗೆ ಏನಂತ ಹೇಳಿದಾರೆ? 9 3 1 7 8 5. ಹಾಗಿದ್ರೆ ಇವಕ್ಕೆರಡಕ್ಕೂ ಈ ರೀತಿ ಬರಿತೀವಿ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅದು NEAT NESS ಗೆ ಏನಂತ ಬರಿಬೋದು ಅಂತ. ಹಾಗಿದ್ರೆ N ನೋಡ್ರಿ ಎಲ್ಲೈತೆ? N ಗೆ 2, E ಏನೈತೆ 1, A ಏನೈತೆ ನೋಡ್ರಿ 7, T ಎಲ್ಲೈತೆ ನೋಡ್ರಿ 3, N ಎಲ್ಲೈತೆ ನೋಡ್ರಿ N ಗೆ ಏನೈತೆ ಇಲ್ಲಿ ಆಲ್ರೆಡಿ ಕೊಟ್ಟಿವಿ 2, E ಗೆ 1, S ಏನೈತೆ ನೋಡ್ರಿ 9. ಹಾಗಿದ್ರೆ 2 1 7 3 2 1 9. 2 1 7 3 2 1 9 ಅಂತ ಅವ್ರು ಕೇಳಿರೋ ಕ್ವಶನ್ಗೆ ಬರಿಬೋದು. ರೂಪಾ ಅವರೇ, ಭಾಗ್ಯಶ್ರೀ ಅವರೇ, ಪರ್ವೀನ್ ಅವರೇ, ನೋಡಿ ಆನ್ಸರ್ ಮಾಡ್ರಿ. ಇದೊಂಥರ ಪ್ರಶ್ನೆ ಬೇರೆ ಐತ್ರಿ. ಇಲ್ಲಿ ಸೀರಿಯಲ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಮುಂದೆ ವರ್ಡ್ ಅಂತ ಕೇಳಿದ್ದಾರೆ. ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ಇಲ್ಲ
ಯಾರಾದರೂ ಹ್ಯಾಂಡ್ ರೈಸ್ ಮಾಡ್ರಿ, ಆನ್ಸರ್ ಮಾಡಿದ್ರು ಮಾತಾಡ್ರಿ, ಯಾವ ರೀತಿ ಬಿಡಿಸಿರಿ ಅಂತ ಒಂಚೂರು ಹೇಳ್ರಿ. ನೋಡ್ರಿ, ಇಷ್ಟು ಸಮಯ ಇರಲ್ಲ ಎಕ್ಸಾಮಲ್ಲಿ, ಬೇಗ ಬೇಗ ಹೇಳ್ಬೇಕು. JAF, JEF, JIF, JOF ಹಾಗಿದ್ರೆ ಮುಂದಿಲ್ದ ಏನು ಅಂತ ಪಿ ಅಂತ ಹಾಕಿದ್ದಾರೆ. ಪರ್ವಿನ್ ನಾನು JTF. ಪರ್ವೀನ್ ಬಾನು ಅವರೇ ನೋಡ್ರಿ, ಒಂದು ನಿಮಿಷ. ಸಾರಿ, ನೋಡಿ ಆಪ್ಷನ್ ಇದರಲ್ಲಿ ಯಾವ್ದಾಗುತ್ತೆ ನೋಡ್ರಿ ಒಂಚೂರು. ನೋಡಿ, JAF ಇದು ಒಂಥರ ಗ್ರಾಮ್ಯಾಟಿಕಲ್ ಕ್ವಶನ್ ಐತೆ, ಸ್ಪೆಷಲ್ ಈ ತರ ಇದು ಮಾಡೋದ. ನೋಡ್ರಿ ಯಾವ ತರ ಏನು ನೀವು ಐಡೆಂಟಿಫೈ ಮಾಡಿ ನೆಕ್ಸ್ಟ್ ಸೀರೀಸ್ನ ಹೇಳಿದ್ರಿ, ಹೇಳ್ಬೋದಾ? ಉದಯ್ ಅವರು ಹೇಳ್ರಿ, ಉದಯ್ ಅವರು ಮಾತಾಡ್ರಿ. ಇಲ್ಲ ಸರ್, ಉದಯ್ ಅವರು ಓಕೆ, ವೆರಿ ಗುಡ್ ಅಣ್ಣ, ವೆರಿ ಗುಡ್ ಅಣ್ಣ, ಹೇಳಿ. ಉದಯ್ ಅವರು ವೆರಿ ಗುಡ್. ನೋಡ್ರಿ, ಯಾರಾದ್ರೂ ಮತ್ತೆ ಹೇಳ್ತೀರಾ? ಎಕ್ಸ್ಪ್ಲೇನ್ ಮಾಡಲಿ ನಾನೇ. ಓಕೆ, JAF, JEF, JIF, JOF ಹಾಗಿದ್ರೆ ಮುಂದೆ ಏನು ಬರ್ಬೇಕ್ರಿ? ನೋಡ್ರಿ, ಇದರಲ್ಲಿ ಏನು ಐಡೆಂಟಿಫೈ ಮಾಡ್ಬೇಕಾಗ್ತೈತೆ ನೀವು? JF ಕಾಮನ್ ಐತೆ, ಇಲ್ಲಿ AEIOU ಇದು ಓವೆಲ್ಸ್ ಇಂಗ್ಲೀಷ್. ಇಲ್ಲಿ ಆಪ್ಷನ್ ಅಲ್ಲಿ ನೋಡ್ರಿ, JF ಕಾಮನ್ ಐತೆ, AEIOU ಕಂಟಿನ್ಯೂಸ್ ಹೋಗುತ್ತೆ. ಇದು ಓವೆಲ್ಸ್ ಇದನ್ನ ಕಂಟಿನ್ಯೂಸ್ ಆಗಿ ಅವರು ನೆಕ್ಸ್ಟ್ ಸೀರೀಸ್ಗೆ ಕೊಟ್ಟಿದ್ದಾರೆ. ಹಾಗಿದ್ರೆ JUF ನಮ್ದು ಆಪ್ಷನ್ ಸಿ. ಓವೆಲ್ಸ್ ನಮ್ದು ಇಂಗ್ಲೀಷಲ್ಲಿ ಈಗೇನು ಅಲ್ಫಾಬೆಟಿಕ್ ಹಂಗಲ್ಲ, ಅಲ್ಲಿ ಓವೆಲ್ಸ್ AEIOU 5 ಓವೆಲ್ಸ್. ಈ ಥರ ಇದ್ರ ಮೇಲೆ ಈ ಥರನೂ ಕ್ವಶನ್ ಫಾರ್ಮೇಟ್ ಮಾಡಿದ್ದಾರೆ ನೋಡ್ರಿ ಅವರು. ಅರ್ಥ ಆಯ್ತಲ್ಲ? ಯಾವ ರೀತಿ ಆದ್ರೂ ಅವರು ಕ್ವಶನ್ ಫಾರ್ಮ್ ಮಾಡ್ಬೋದು. ನೋಡ್ರಿ, ಇಲ್ಲಿ JF ಕಾಮನ್ ಐತಿ, AEIOU ಅರ್ಥ ಆಯ್ತಲ್ರಿ ಇದೆ? ನೋಡಿ, ಇನ್ನೊಂದು ನೋಡೋಣ.
dash x y z dash z dash zx zx y. ಆಪ್ಷನ್ ಬರ್ತೀನಿ ನೋಡ್ರಿ, ಎಕ್ಸ್ ವೈ ಝೆಡ್ ವೈ ವೈ ಎಷ್ಟು ಝೆಡ್ ಝೆಡ್ ವೈ ಎಕ್ಸ್ ಝೆಡ್ ವೈ ಎಕ್ಸ್ ಎಕ್ಸ್ ವೈ ವೈ ಝೆಡ್ ಝೆಡ್. ನೋಡ್ರಿ ನೋಡ್ರಿ ಇದರಲ್ಲಿ ಏನಿದೆ ಐಡೆಂಟಿಫೈ ಮಾಡಿ ಕಂಡಿಡ್ರಿ. ಡ್ಯಾಶ್ ವೈ ಝೆಡ್ ಡ್ಯಾಶ್ ಝೆಡ್ ಎಕ್ಸ್ ಡ್ಯಾಶ್ ಎಕ್ಸ್ ವೈ ಝೆಡ್ ಡ್ಯಾಶ್ ಝೆಡ್ ಡ್ಯಾಶ್ ಝೆಡ್ ಎಕ್ಸ್ ವೈ. ನೋಡಿ ಐಡೆಂಟಿಫೈ ಮಾಡ್ರಿ.
ನಿಮಿಷ, ಇದೊಂದು ಕರೆಕ್ಷನ್ ಮಾಡ್ಕೊಳ್ರಿ. ಡ್ಯಾಶ್ ವೈ ಜೆಡ್ ಡ್ಯಾಶ್ ಜೆಡ್ ಎಕ್ಸ್ ಡ್ಯಾಶ್ ಎಕ್ಸ್ ವೈ ಜೆಡ್ ಡ್ಯಾಶ್ ಜೆಡ್ ಡ್ಯಾಶ್ ಜೆಡ್ ಎಕ್ಸ್ ವೈ. ಇನ್ನೊಂದು ಆಪ್ಷನ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದು ಎಕ್ಸ್ ಎಕ್ಸ್ ವೈ ವೈ ಎಕ್ಸ್. ನೋಡ್ರಿ, ಯಾರಾದ್ರೂ ಐಡೆಂಟಿಫೈ ಮಾಡಿದ್ರ? ಈ ಥರ ಕೇಳ್ತಾರೆ ಅಂತ ಹೇಳಿದ್ರು. ಓಕೆ, ಇಲ್ಲಿ ನೋಡಿ, ಇಲ್ಲೇನು ಗ್ಯಾಪ್ ಮಾಡಿದಾರ ಅವ್ರ? ವೈ ಜೆಡ್ ಡ್ಯಾಶ್ ವೈ ಜೆಡ್ ಡ್ಯಾಶ್ ಜೆಡ್ ಎಕ್ಸ್ ಡ್ಯಾಶ್ ಎಕ್ಸ್ ವೈ ಜೆಡ್ ಡ್ಯಾಶ್ ಜೆಡ್ ಡ್ಯಾಶ್ ಜೆಡ್ ಎಕ್ಸ್ ವೈ ಅಂತ ಹೇಳಿದಾರ. ಏನು ಸೀರಿಯಲ್ ಏನ್ರಿ? ಎಕ್ಸ್ ವೈ ಜೆಡ್. ಇದ್ರ ಮತ್ತೆ ನೆಕ್ಸ್ಟ್ ಮೂರು ಪಾರ್ಟ್ ಮಾಡಪ್ಪ, ಮೂರು ಪಾರ್ಟ್ ಮಾಡು. ಅಲ್ಲಿ ನೋಡ್ಕೋ. ಎಕ್ಸ್ ವೈ ಜೆಡ್, ನೆಕ್ಸ್ಟ್ ವೈ ಜೆಡ್ ಎಕ್ಸ್ ಆಗುತ್ತೆ. ಇಲ್ಲಿ ಬರೀ ಎಕ್ಸ್ ಮಾಡು, ಇಲ್ಲಿಂದ ಬ್ಲಾಂಕ್ಸ್. ಅದೇ ವೈ ಅಂದರೆ ಮೂರು. ಇವನ್ನ ಹೇಗೆ ನೀವು ಫಿಲ್ ಮಾಡ್ತೀರಿ ಅಂದರೆ ಎಕ್ಸ್ ವೈ ಜೆಡ್ ವೈ ಜೆಡ್ ಎಕ್ಸ್ ಮತ್ತೆ ಜೆಡ್ ಎಕ್ಸ್ ವೈ ನೋಡೋದು ಮತ್ತೆ ಜೆಡ್ ಎಕ್ಸ್ ಇಲ್ಲಿ ಕೊಟ್ಟಿದ್ದೀವಿ. ಎಕ್ಸ್ ಎಕ್ಸ್ ವೈ ವೈ ಎಕ್ಸ್ 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 ವೈ ವೈ ಎಕ್ಸ್ 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 ಈ ವೈ ಮೆಸೇಜ್ ಎಲ್ಲಿ ಬರ್ತೀವಿ? ಇಲ್ಲಿ ಕಾಣಿಸ್ತಿಲ್ವಾ? ಎಕ್ಸ್ ಎಕ್ಸ್ ವೈ ವೈ ಎಕ್ಸ್ ವೈ ವೈ ಎಕ್ಸ್. ಇದು ಆಪ್ಷನ್. ಮೂರು ಎಕ್ಸ್ಪ್ಲೈನ್ ಮಾಡು. ಒಂದು ಎರಡು ಮೂರು ಮತ್ತು ಅಲ್ಲಿ ಬರೆಯೋದಕ್ಕೆ ನೀವು ಗ್ಯಾಪ್ ಹೋಗಿ ಈ ಥರ ಎಕ್ಸ್ ವೈ ಜೆಡ್ ಬರಬೇಕು. ಜೆಡ್ ಗ್ರಾಫ್ ನೋಡೋದು. ನೆಕ್ಸ್ಟ್ ಮೂರು ಪಾಸ್ ಮಾಡ್ಕೊಳ್ಳಿ. ಹಾಂ, ತಪ್ಪಾಯಿತು ತಪ್ಪಾಯಿತು. ಹಾಂ ಸರಿ ಬರೀ. ಓಕೆ, ಇದೊಂದು ನಾನು ನಿಮಗೆ ಗ್ರೂಪಲ್ಲಿ ಹಾಕಿರ್ತೇನೆ. ಕೇಳಪ್ಪ, ಎಕ್ಸ್ಪ್ಲೈನ್ ಮಾಡು. ಈಗ ಎಕ್ಸ್ ವೈ ಜೆಡ್ ಆಯ್ತಲ್ಲ, ವೈ ಜೆಡ್ ಎಕ್ಸು ವೈ ಜೆಡ್ ಎಕ್ಸು ಎಕ್ಸ್ 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 ವೈ ಜೆಡ್ ವೈ ಜೆಡ್ ಎಕ್ಸು ಇದನ್ನು ಮಾಡ್ಕೊಂಡು ಮೂರು ಮಾಡ್ಕೊಂಡು ಹೋಗಿಲ್ಲ. ಜೆಡ್ ಎಕ್ಸ್ ವೈ ಜೆಡ್ ಎಕ್ಸ್ ವೈ ಇಲ್ಲಿ ಮತ್ತೆ ಎಕ್ಸ್ ಎಕ್ಸ್. ಹಾಂ, ಎಕ್ಸ್ ವೈ ಜೆಡ್ ಕರೆಕ್ಟ್ ಮಾಡು. ಮೂರು ವೈ ಎಕ್ಸ್ ವೈ ಜೆಡ್ ಇದು ಮೂರು ಆಯ್ತಲ್ಲ, ಮತ್ತು ವೈ ಜೆಡ್ ಎಕ್ಸ್ ಜೆಡ್ ಎಕ್ಸ್ ವೈ. ಕಂಟಿನ್ಯೂಸ್ ನೋಡಿ, ಈ ಥರ ಕೊಟ್ಟಾಗ ಒಂದು ಸ್ವಲ್ಪ
ಪಾರ್ಟ್ ವೈಸ್ ನೀವು ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲಿ ಹೇಳ್ತೀನಿ ನೋಡ್ರಿ, ಎಕ್ಸ್ ವೈ ಝೆಡ್, ನೆಕ್ಸ್ಟ್ ವೈ ಝೆಡ್ ಎಕ್ಸ್, ನೆಕ್ಸ್ಟ್ ಎಕ್ಸ್ ವೈ ಝೆಡ್, ನೆಕ್ಸ್ಟ್ ಏನಿದ್ರೆ ವೈ ಝೆಡ್ ಎಕ್ಸ್, ಲಾಸ್ಟ್ ಝೆಡ್ ಎಕ್ಸ್ ವೈ. ಇಲ್ಲಿ ಮಿಡಲ್ ಒಂದು ಏನಿದೆಯಲ್ಲ ಅವರು ಗ್ಯಾಪ್ ಮಾಡಿದ್ದಾರೆ. ಝೆಡ್ ವೈ ಎಕ್ಸ್, ಝೆಡ್ ಎಕ್ಸ್ ವೈ, ವೈ